Do you know why cooling tower fails to achieve the desired cool water temperature even when all the fans are running normally? And why condenser vacuum deteriorates during summer? Or why cooling tower performance drops after a few months of operation? Answer is three important operational mechanical parameters that many engineers overlook. Those parameters are LG ratio, heat load, and NTU. These parameters will determine how effectively our cooling tower transfers heat from water to air. Hello friends, welcome to my YouTube channel Popland Practical Knowledge. ಪ್ರೀವಿಯಸ್ ವಿಡಿಯೋದಲ್ಲಿ ಕೂಲಿಂಗ್ ಟವರ್ ರೇಂಜ್ ಅಂದರೆ ಏನು, ಅಪ್ರೋಚ್ ಅಂದರೆ ಏನು ಆ್ಯಂಡ್ ಎಫೆಕ್ಟಿವ್ನೆಸ್ ಅಂದರೆ ಏನು ಡೀಟೇಲಾಗಿ ತಿಳ್ಕೊಂಡಿದ್ವಿ. ಆ ಪ್ಯಾರಾಮೀಟರ್ಸ್ ತಿಳ್ಕೊಳ್ಳೋದ್ರಿಂದ ಹೌ ದ ಕೂಲಿಂಗ್ ಟವರ್ ಈಸ್ ಪರ್ಫಾರ್ಮಿಂಗ್ ಅಂತ ಗೊತ್ತಾಗ್ತಿತ್ತು. ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ಯಾರಾಮೀಟರ್ಸ್ ತಿಳ್ಕೊಳ್ಳೋದ್ರಿಂದ ವೈ ದಟ್ ಕೂಲಿಂಗ್ ಟವರ್ ಈಸ್ ಪರ್ಫಾರ್ಮಿಂಗ್ ದಟ್ ವೇ, ಅಂದರೆ ಈ ಪ್ಯಾರಾಮೀಟರ್ಸ್ ತಿಳಿಯೋದ್ರಿಂದ ಆ ಪರ್ಫಾರ್ಮೆನ್ಸ್ ಯಾಕೆ ಆ ರೀತಿ ಬರ್ತಿದೆ ಅಂಥೇಳಿ ಅನಲೈಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೂಲಿಂಗ್ ಟವರ್ ರೇಂಜ್ ಏಕೆ ಇನ್ಕ್ರೀಸ್ ಆಯಿತು, ಇಲ್ಲ ಕಂಡೆನ್ಸರ್ ವ್ಯಾಕ್ಯೂಮ್ ಏಕೆ ಡ್ರಾಪ್ ಆಯಿತು, ಆರ್ ಕೂಲಿಂಗ್ ವಾಟರ್ ಔಟ್ಲೆಟ್ ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು. ಈ ಎಲ್ಲದಕ್ಕೂ ರೂಟ್ ಕಾಸ್ ಬಂದು ಈ ತ್ರೀ ಪ್ಯಾರಾಮೀಟರ್ಸ್ ಎಲ್ ಜಿ ರೇಷಿಯೋ, ಹೀಟ್ ಲೋಡ್ ಆ್ಯಂಡ್ ಎನ್ ಟಿ ಯು. ಈ ವಿಡಿಯೋದಲ್ಲಿ ಈ ಪ್ಯಾರಾಮೀಟರ್ಸನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ದಟ್ ಅಟ್ ದಿ ಎಂಡ್ ಆಫ್ ದ ವಿಡಿಯೋ ಯು ವಿಲ್ ಬಿ ಏಬಲ್ ಟು ಡಯಾಗ್ನೈಸ್ ಯುವರ್ ಕೂಲಿಂಗ್ ಟವರ್ ಪರ್ಫಾರ್ಮೆನ್ಸ್ ಆ್ಯಸ್ ಅನ್ ಎಕ್ಸ್ಪರ್ಟ್ ಪವರ್ ಪ್ಲಾಂಟ್ ಇಂಜಿನಿಯರ್. ಕೂಲಿಂಗ್ ಟವರ್ ಕ್ಯಾನ್ ರಿಮೂವ್ ಹೀಟ್ effectively only when air and water interact effectively. ಈ ಬ್ಯಾಲೆನ್ಸ್ ಅನ್ನು ಮೆಷರ್ ಮಾಡೋ ಪ್ಯಾರಾಮೀಟರ್ ಲಿಕ್ವಿಡ್ ಟು ಗ್ಯಾಸ್ ರೇಷಿಯೋ. ಇದನ್ನು ಹೀಗೆ ನಾರ್ಮಲಿ ಈ ರೇಷಿಯೋ ಎಫೆಕ್ಟ್ ಆಗೋದ್ರಿಂದ ಹೌ ಕೂಲಿಂಗ್ ಟವರ್ ಪರ್ಫಾರ್ಮೆನ್ಸ್ ಎಫೆಕ್ಟ್ ಆಗುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ಎಲ್ ಜಿ ರೇಷಿಯೋ ಇಸ್ ದ ರೇಷಿಯೋ ಆಫ್ ವಾಟರ್ ಫ್ಲೋ ರೇಟ್ ಟು ಏರ್ ಫ್ಲೋ ರೇಟ್. ಬೋತ್ ಏರ್ ಫ್ಲೋ ಆ್ಯಂಡ್ ವಾಟರ್ ಫ್ಲೋ ರೇಟ್ ವಿಲ್ ಬಿ ಇನ್ kg per hour. LG ratio indicates the balance between the water flow and air flow for efficient heat transfer. LG ratio ಬಂದು 1.2 ಇಂದ 1.5 ಇರುತ್ತೆ. ಅಗೇನ್ ಇದು ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಕೂಲಿಂಗ್ ಟವರ್, ಐದರ್ ಇಟ್ ಈಸ್ ಕೌಂಟರ್ ಫ್ಲೋ ಆರ್ ಕಾಸ್ಟ್ ಫ್ಲೋ. ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಕೂಲಿಂಗ್ ಟವರ್, ದ ರೇಷಿಯೋ ವೇರೀಸ್. ಸಪೋಸ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಇಲ್ಲೊಂದು ಎಕ್ಸಾಂಪಲ್ ಇಲ್ಲಿ ಕೂಲಿಂಗ್ ಟವರ್ ಫ್ಲೋ 5000 ಮೀಟರ್ ಕ್ಯೂಬ್ ಪರ್ ಅವರ್ ಇತ್ತು ಅನ್ಕೊಳ್ಳಿ, ಏರ್ ಫ್ಲೋ 3500 kg per second. ಬಟ್ ಇದು ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಬೋತ್ ಶುಡ್ ಬಿ ಕನ್ವರ್ಟೆಡ್ ಇಂಟು kg per hour. ಈಗ ನೋಡ್ತಿದ್ದಾಗಿದೆ ಈ ಎಕ್ಸಾಂಪಲಲ್ಲಿ ಸಪೋಸ್ ಏರ್ ಫ್ಲೋ ಡಿಕ್ರೀಸ್ ಆಯಿತು ಯಾವುದೋ ಒಂದು ಕಾರಣದಿಂದಾಗಿ, ದೇರ್ ಮೇ ಬಿ ಎನ್ ನಂಬರ್ ಆಫ್ ರೀಸನ್ಸ್, ಬಿಕಾಸ್ ಆಫ್ ಫ್ಯಾನ್ ಬ್ಲೇಡ್ ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಫ್ಯಾನ್ RPM ಡೌನ್ ಆಗಿರ್ಬೋದು, ಗೇರ್ ಬಾಕ್ಸಲ್ಲಿ ಪ್ರಾಬ್ಲಮ್ ಇರೋದು, ಇಲ್ಲ ಫಿಲ್ಸ್ ಚೋಕ್ ಆಗ್ಬಿಡೋದು. ಇದರಿಂದ ಏನಾಗುತ್ತೆ, ಈ ಅಬೋ ರೀಸನ್ಸಿಂದ ಏರ್ ಫ್ಲೋ ಕಡಿಮೆ ಆಗುತ್ತೆ. ಈ ಕೇಸ್ನಲ್ಲಿ ಏರ್ ಫ್ಲೋ ಕಡಿಮೆ ಆಗುತ್ತೆ ಅಂದರೆ ಎಲ್ ಜಿ ರೇಷಿಯೋ ಇನ್ಕ್ರೀಸಸ್. ಎಲ್ ಜಿ ರೇಷಿಯೋ ಇನ್ಕ್ರೀಸ್ ಆದರೆ ಏನರ್ಥ, ವಾಟರ್ ಫ್ಲೋ ರೇಟ್ ಜಾಸ್ತಿ ಇದೆ, ಏರ್ ಫ್ಲೋ ಕಡಿಮೆ ಆಗಿದೆ. ಅದರಿಂದ ಏನಾಗುತ್ತೆ, ಇಟ್ ವಿಲ್ ರಿಸಲ್ಟ್ ಇನ್ ಲೆಸ್ ಕೂಲಿಂಗ್, ಹೈಯರ್ ಕೋಲ್ಡ್ ವಾಟರ್ ಟೆಂಪ್ರೇಚರ್, ಅಗೇನ್ ಹೈಯರ್ ಕಂಡೆನ್ಸರ್ ಪ್ರೆಷರ್, ಇನ್ಕ್ರೀಸ್ಡ್ ಟರ್ಬೈನ್ ಬ್ಯಾಕ್ ಪ್ರೆಷರ್. ಅನ್ನೋದ ಪ್ಯಾರಾಮೀಟರ್ ಬಂದು ಹೀಟ್ ಲೋಡ್. ಹೀಟ್ ಲೋಡ್ ಅಂದರೆ ದ ಅಮೌಂಟ್ ಆಫ್ ಹೀಟ್ ರಿಮೂವ್ಡ್ ಬೈ ದಿ ಕೂಲಿಂಗ್ ಟವರ್. ಹೀಟ್ ಲೋಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡೋ ಫಾರ್ಮುಲಾ Q is equal to M into Cp into delta T, where Q is the heat load, M is the mass flow of water, Cp specific heat of water, delta T we can call it as range or cooling tower inlet and outlet water temperature. ನಮಗೆ ಎಲ್ಲ ಪ್ಯಾರಾಮೀಟರ್ಸ್ ಹೆಂಗಿದ್ರೆ ಗೊತ್ತಿರುತ್ತೆ, ಇದು ತೊಗೊಂಡು ಹೀಟ್ ಲೋಡ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಈ ಹೀಟ್ ಲೋಡ್ ಅಂದರೆ ಏನು? ಹೈಯರ್ ಹೀಟ್ ಲೋಡ್ ಮೀನ್ಸ್ ಮೋರ್ ಹೀಟ್ ರಿಮೂವ್ಡ್ ಫ್ರಮ್ ಕಂಡೆನ್ಸರ್, ಅಂದರೆ ಬೆಟರ್ ಟರ್ಬೈನ್ ವ್ಯಾಕ್ಯೂಮ್ ಆ್ಯಂಡ್ ಇಂಪ್ರೂವ್ಡ್ ಯೂನಿಟ್ ಎಫಿಷಿಯನ್ಸಿ. ಹೀಟ್ ಲೋಡ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಯಾವಾಗ ಡಿಕ್ರೀಸ್ ಆಗುತ್ತೆ? ಸಪೋಸ್ ಹೀಟ್ ಲೋಡ್ ಇನ್ಕ್ರೀಸಸ್ ವೆನ್ ಯೂನಿಟ್ ಲೋಡ್ ಇನ್ಕ್ರೀಸಸ್, ಮೀನ್ಸ್ ಹೈಯರ್ ಪವರ್ ಜನರೇಷನ್ ಇನ್ಕ್ರೀಸಸ್ ಹೀಟ್ ರಿಜೆಕ್ಟ್ ಇನ್ ದ ಕಂಡೆನ್ಸರ್. ನೆಕ್ಸ್ಟ್ ಮತ್ತೆ ಯಾವಾಗ ಹೀಟ್ ಲೋಡ್ಸ್ ಇನ್ಕ್ರೀಸ್ ಆಗುತ್ತೆ, ವೆನ್ ಸ್ಟೀಮ್ ಫ್ಲೋ ಟು ದಿ ಟರ್ಬೈನ್ ಇನ್ಕ್ರೀಸಸ್, ಅಂದರೆ ಮೋರ್ ಸ್ಟೀಮ್ ಟು ದಿ ಟರ್ಬೈನ್ ಮೀನ್ಸ್ ಮೋರ್ ಹೀಟ್ ಟು ಬಿ ರಿಜೆಕ್ಟೆಡ್ ಇನ್ ದ ಕಂಡೆನ್ಸರ್. Next, heat load increases when condenser duty increases, means higher heat removal by the cooling tower. ಅದೇ ರೀತಿ heat load decreases when unit load reduces, means lower power generation reduces heat rejected in the condenser. Also, heat load decreases when
cooling water flow reduces. Lower cooling water flow reduces the amount of heat carried to the cooling tower. Heat load decrease ಆಗುತ್ತೆ. ಯಾವಾಗ ಕೂಲಿಂಗ್ ಟವರ್ ಪರ್ಫಾರ್ಮೆನ್ಸ್ ಡಿಟೋರಿಯೇಟ್ ಆದಾಗ. Poor performance reduces heat dissipation. Thus, overall heat load decreases. Example now we'll consider ಮಾಡಿದ್ರೆ 500 megawatt unit operating in summer season. ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ, ಟರ್ಬೈನ್ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ. ಲೋಡ್ ಜಾಸ್ತಿ ಆಯ್ತು ಅಂದರೆ ನಥಿಂಗ್ ಬಟ್ ಹೈ ಸ್ಟೀಮ್ ಫ್ಲೋ. ಹೈ ಸ್ಟೀಮ್ ಫ್ಲೋ ಅಂದರೆ ಕಂಡೆನ್ಸರ್ನಲ್ಲಿ ಕೂಡ ಲೋಡ್ ಬಿಕಮ್ಸ್ ಹೈಯರ್. ದೆನ್ ಇಫ್ ಕಂಡೆನ್ಸರ್ ಲೋಡ್ ಇನ್ಕ್ರೀಸಸ್ ಅಂದರೆ ಕೂಲಿಂಗ್ ಟವರ್ ಮಸ್ಟ್ ಆಲ್ಸೋ ರಿಜೆಕ್ಟ್ ದ ಮೋರ್ ಹೀಟ್. ಅಂದರೆ ಏನಾಗುತ್ತೆ, ಹೀಟ್ ಲೋಡ್ ಇನ್ಕ್ರೀಸಸ್. ಈ ಹೀಟ್ನ ಕೂಲಿಂಗ್ ಟವರ್ ಕರೆಕ್ಟಾಗಿ ಡಿಸಿಪೇಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಕೋಲ್ಡ್ ವಾಟರ್ ಟೆಂಪ್ರೇಚರ್ ಇನ್ಕ್ರೀಸಸ್, ಕಂಡೆನ್ಸರ್ ವ್ಯಾಕ್ಯೂಮ್ ಡ್ರಾಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಯೂನಿಟ್ ಹೀಟ್ ರೇಟ್ ಇನ್ಕ್ರೀಸಸ್ ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟ್ ಗೋಸ್ ಹೈ. NTU ಆರ್ ನಂಬರ್ ಆಫ್ ಟ್ರಾನ್ಸ್ಫರ್ ಯೂನಿಟ್ಸ್. NTU ಅಂದರೆ ಏನು, ಇಟ್ ಇಂಡಿಕೇಟ್ಸ್ ದಿ ಹೀಟ್ ಟ್ರಾನ್ಸ್ಫರ್ ಕೆಪಾಸಿಟಿ ಆಫ್ ದಿ ಕೂಲಿಂಗ್ ಟವರ್. ಮೀನ್ಸ್ ಆ ಕೂಲಿಂಗ್ ಟವರ್ ಎಷ್ಟು ಎಫಿಷಿಯೆಂಟ್ ಆಗಿ ಹೀಟ್ನ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ವಾಟರ್ ಟು ಏರ್ ಸೊ ದಟ್ ಟೆಂಪ್ರೇಚರ್ ಆಫ್ ದಿ ವಾಟರ್ ಗೆಟ್ಸ್ ಡೌನ್. NTU ಕ್ಯಾಲ್ಕುಲೇಟ್ ಮಾಡೋದು ಒಂದು ಬಿಗ್ ಪ್ರೊಸೀಜರ್ ಇದೆ, ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ದ ಯೂನಿಟ್ ವಾಲ್ಯೂಮ್ ಅವೈಲೇಬಲ್ ಫಾರ್ ವಾಟರ್ ಅಂಡ್ ದ ಏರ್ ಫ್ಲೋ ಪರ್ ಯೂನಿಟ್ ವಾಲ್ಯೂಮ್. ಈ ರೀತಿ ನಂಬರ್ ಆಫ್ ಪ್ಯಾರಾಮೀಟರ್ಸ್. ಬಟ್ ಇನ್ ದಿಸ್ ವಿಡಿಯೋ ಏನು ಮಾಡೋಣ, ಯಾವ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಇದೆ ಅಂತ ತಿಳ್ಕೊಳ್ಳೋಣ. ಇನ್ ಸಪ್ರೇಟ್ ವಿಡಿಯೋ ವಿಲ್ ಮೇಕ್ ಎ NTU ಕ್ಯಾಲ್ಕುಲೇಷನ್. ಹೈಯರ್ NTU ಅಂದರೆ ಬೆಟರ್ ಹೀಟ್ ಟ್ರಾನ್ಸ್ಫರ್, ಅದೇ ಲೋವರ್ NTU ಅಂದರೆ ಪೋರ್ ಹೀಟ್ ಟ್ರಾನ್ಸ್ಫರ್. NTU ಡಿಪೆಂಡ್ಸ್ ಆನ್ ಸೆವ್ರಲ್ ಕೀ ಫ್ಯಾಕ್ಟರ್ಸ್. ಯಾಕಂದರೆ it is these factors which affect the heat transfer from water to air. One among them bandu fill condition, because fills are the major key role, because these are the fills which helps to split the water into droplets. ಯಾಕಂದರೆ ಡ್ರಾಪ್ಲೆಟ್ಸ್ ಆಗಿ ಸ್ಪ್ಲಿಟ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಏರಿಯಾ ವಿಲ್ ಬಿ ಅವೈಲಬಲ್ ಫಾರ್ ಏರ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ವಾಟರ್ ಡ್ರಾಪ್ಲೆಟ್ಸ್ ಆ್ಯಂಡ್ ಎಕ್ಸ್ಚೇಂಜ್ ದ ಹೀಟ್. ಸೊ ಫಿಲ್ ಕಂಡೀಷನ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ NTU, ಮೀನ್ಸ್ ಪರ್ಫಾರ್ಮೆನ್ಸ್ ಆಫ್ ಕೂಲಿಂಗ್ ಟವರ್. ಕ್ಲಾಗ್ಡ್ ಇಲ್ಲ ಫಾಲ್ ಆಗಿದ್ದು ಇಲ್ಲ ಡ್ಯಾಮೇಜ್ಡ್ ಫಿಲ್ಸ್ ಇದ್ರೆ ಏನಾಗುತ್ತೆ, ಆಟೋಮೈಸ್ ಆಗಲ್ಲ ವಾಟರ್ ಡ್ರಾಪ್ಲೆಟ್ಸ್. ಆಟೋಮೈಸ್ ಆಗಲಿಲ್ಲ ಅಂದರೆ ಮೋರ್ ಏರ್ ವಿಲ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ವಾಟರ್, ಮೀನ್ಸ್ ಲೆಸ್ ಹೀಟ್ ಇಸ್ ಟ್ರಾನ್ಸ್ಫರ್ಡ್. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕೀ ಫ್ಯಾಕ್ಟರ್ ಬಂದು ಏರ್ ಫ್ಲೋ. ಇಫ್ ದೆರ್ ಈಸ್ ಸಫಿಷಿಯಂಟ್ ಗುಡ್ ಏರ್ ಫ್ಲೋ ಮೀನ್ಸ್ ಹೈಯರ್ NTU. ಹೈಯರ್ NTU ಅಂದರೆ ಗುಡ್ ಪರ್ಫಾರ್ಮೆನ್ಸ್. ಇಫ್ ದೆರ್ ಈಸ್ insufficient airflow means lower NTU. Lower NTU means lower cooling tower performance. ಇನ್ನೊಂದು ಫ್ಯಾಕ್ಟರ್ ಬಂದು ವಾಟರ್ ಡಿಸ್ಟ್ರಿಬ್ಯೂಷನ್. ವಾಟರ್ ಡಿಸ್ಟ್ರಿಬ್ಯೂಷನ್ ಪೈಪ್ಸ್ ಆಗಲಿ ಆ ನಾಸಲ್ಸ್ ಆಗಲಿ ಅದೆಲ್ಲ ಗುಡ್ ಕಂಡೀಷನ್ ಇರಬೇಕು. ಆ ಪೈಪ್ಸ್ ಎಲ್ಲಾದರೂ ಚೋಕ್ ಆಗಿರೋದು ಇಲ್ಲ ಅನ್ಇವನ್ ವಾಟರ್ ಡಿಸ್ಟ್ರಿಬ್ಯೂಷನ್ ಆದರೂ ಕೂಡ ಏನಾಗುತ್ತೆ, ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಅಂದರೆ ಸೇಮ್ ವಾಟರ್ ಫ್ಲೋ ಫಿಲ್ಸ್ ಮೇಲೆ ಬೀಳುತ್ತೆ, ಫಿಲ್ಸ್ನಲ್ಲಿ ಕೂಡ ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ದಿಸ್ ಡಿಸ್ಟ್ರಿಬ್ಯೂಷನ್ ಶುಡ್ ಬಿ ಯೂನಿಫಾರ್ಮ್. If uniform distribution is there, higher NTU, good performance. If uneven distribution is there, lower NTU, means lower cooling tower performance. ಇನ್ನೊಂದು ಪ್ಯಾರಾಮೀಟರ್ ಬಂದು ಫ್ಯಾನ್ ಪರ್ಫಾರ್ಮೆನ್ಸ್. ಫ್ಯಾನ್ ಪರ್ಫಾರ್ಮೆನ್ಸ್ ಮೀನ್ಸ್ ಗುಡ್ ಏರ್ ಫ್ಲೋ. ಗುಡ್ ಏರ್ ಫ್ಲೋ means the fans or blades are in good healthy condition. If there is a sufficient fan performance and good airflow, NTU increases, cooling tower efficiency increases. If there is low fan performance means low airflow, lower NTU, lower cooling tower performance. ಇನ್ನೊಂದು ಪ್ಯಾರಾಮೀಟರ್ ಬಂದು ಟವರ್ ಕ್ಲೀನ್ಲಿನೆಸ್. ಟವರ್ ಕ್ಲೀನ್ಲಿನೆಸ್ ಅಂದರೆ ಬೇಸಿನ್ ಬಂತು, ಬೇಸಿನಲ್ಲಿ ಸ್ಲಡ್ಜ್ ಆಗಲಿ ಆಲ್ಗೆ ಫಾರ್ಮೇಷನ್ ಆಗಲಿ ಸ್ಕೇಲಿಂಗ್ ಫಾರ್ಮೇಷನ್ ಆಗಲಿ ಅದೇ ರೀತಿ ಫಿಲ್ಸಲ್ಲಿ ಈ ಟವರ್ ಕ್ಲೀನ್ನೆಸ್ ಇರೋದ್ರಿಂದ ಕೂಡ ನಾರ್ಮಲ್ ಏನಾಗುತ್ತೆ, ಪರ್ಫಾರ್ಮೆನ್ಸ್ ವಿಲ್ ಇನ್ಕ್ರೀಸ್. ಇಫ್ ದಿಸ್ ಗೆಟ್ ಕ್ಲಾಕ್ಸ್ ಆರ್ ಸ್ಲಡ್ಜ್ ಡೆಪಾಸಿಟ್ಸ್, ಕೂಲಿಂಗ್ ಟವರ್ ಪರ್ಫಾರ್ಮೆನ್ಸ್ decreases, nothing but NTU decreases. ಈ NTUನ we will understand with a practical example. Suppose for example we will consider two cooling towers. ಒಂದು ಕೂಲಿಂಗ್ ಟವರ್ನಲ್ಲಿ ಏನಿದೆ, ಕ್ಲೀನ್ ಫಿಲ್ಸ್ ಇದೆ. ಇನ್ನೊಂದು ಕೂಲಿಂಗ್ ಟವರ್ನಲ್ಲಿ ಆಲ್ ಕೂಲಿಂಗ್ ಟವರ್ಸ್ ಆಫ್ ಕ್ಲಾಗ್ಡ್ ಇದೆ, ಆಲ್ಗೆ ಫಾರ್ಮೇಷನ್ ಇದೆ, ಸ್ಕೇಲ್ ಫಾರ್ಮೇಷನ್ ಇದೆ. ಈ ಟೂ ಕೂಲಿಂಗ್ ಟವರ್ಸ್ ನಾವು ಎಕ್ಸಾಂಪಲ್ ತಗೋಣ. ಪ್ಲಸ್ ಈ ಟೂ ಕೂಲಿಂಗ್ ಟವರ್ಸಲ್ಲಿ ಏನಿರುತ್ತೆ, ವಾಟರ್ ಫ್ಲೋ ಸೇಮ್ ಇರುತ್ತೆ, ಏರ್ ಫ್ಲೋ ಸೇಮ್ ಇರುತ್ತೆ, ಹೀಟ್ ಲೋಡ್ ಸೇಮ್ ಇರುತ್ತೆ. ಬಟ್ ಏನಾಗುತ್ತೆ, ಕ್ಲೀನ್ ಫಿಲ್ಸ್ ಇಲ್ಲದಿದ್ರೆ ವಾಟರ್ ಕ್ಲೀನಾಗಿ ಆಟೋಮೈಸ್ ಆಗುತ್ತೆ. ಆಟೋಮೈಸ್ ಇರೋದ್ರಿಂದ ಕ್ಲೀನ್ ಇಟ್ ವಿಲ್ ಗೆಟ್ ಎಕ್ಸ್ಪೋಸ್ ಟು ಏರ್. ಏರ್ ಎಕ್ಸ್ಪೋಸ್ ಆದರೆ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ವಾಟರ್ ಟು ಏರ್. ಅದೇ ಟವರ್ ಬಿ ಯಲ್ಲಿ ಕ್ಲಾಗ್ಡ್ ಇರೋದ್ರಿಂದ ವಾಟರು ಆಟೋಮೈಸ್ ಆಗಲ್ಲ. ಆಟೋಮೈಸ್ ಆಗಲ್ಲ ಅಂದರೆ ಮೋರ್ ಸರ್ಫೇಸ್ ಏರಿಯಾ ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ಏರ್. ಸರ್ಫೇಸ್ ಏರಿಯಾ ಅವೈಲೇಬಲ್ ಇಲ್ಲ ಅಂದರೆ ಏನಾಗುತ್ತೆ,
heat transfer will be less between the water and the air, means lower NTU. Here cooling tower A gives high NTU and cooling tower B gives low NTU, means lower cooled water temperature will be maintained in tower A. ಒಂದು ಕ್ವಿಕ್ ಕಂಪ್ಯಾರಿಸನ್ ಅಬೌಟ್ ದಿ 3 ಪ್ಯಾರಾಮೀಟರ್ಸ್ ನೋಡೋದಾದ್ರೆ ಎಲ್ ಜಿ ರೇಷಿಯೋ ಬಂದು ನಿಮ್ಗೆ ಏನು ಹೇಳುತ್ತೆ, ಇಟ್ಸ್ ಟೆಲ್ಸ್ ಯು ದಿ ಪರ್ಪಸ್ ಆಫ್ ಏರ್ ಅವೈಲಬಿಲಿಟಿ ಫಾರ್ ಕೂಲಿಂಗ್, ಅಂದ್ರೆ ಗುಡ್ ಅಮೌಂಟ್ ಆಫ್ ಏರ್ ಅವೈಲಬಲ್ ಪರ್ ಯೂನಿಟ್ ಆಫ್ ವಾಟರ್, ಮೀನ್ಸ್ ಹೈಯರ್ ಪೊಟೆನ್ಷಿಯಲ್, ಅಂದ್ರೆ ಕೂಲಿಂಗ್ ಟವರ್ ಪರ್ಫಾರ್ಮೆನ್ಸ್ ವಿಲ್ ಬಿ ಗುಡ್. ಅದೇ ರೀತಿ ಹೀಟ್ ಲೋಡ್ ಅಂದ್ರೆ ಅಮೌಂಟ್ ಆಫ್ ಹೀಟ್ ರಿಮೂವ್ಡ್ ಫ್ರಮ್ ದ ವಾಟರ್. ಇನ್ನೊಂದು ಪ್ಯಾರಾಮೀಟರ್ ಎನ್ ಟಿ ಯು, ಅದು ಏನು ಅನಾಲಿಸಿಸ್ ಕೊಡುತ್ತೆ ಆರ್ ಅದರಿಂದ ಏನು ಪರ್ಪಸ್ ಸರ್ವ್ ಆಗುತ್ತೆ, ದ ಎಫೆಕ್ಟಿವ್ ಹೀಟ್ ಟ್ರಾನ್ಸ್ಫರ್ ಎಷ್ಟಾಗ್ತಿದೆ ಫ್ರಮ್ ವಾಟರ್ ಟು ಏರ್, ಸೊ ದಟ್ ಇಫ್ ದರ್ ಇಸ್ ಎಫೆಕ್ಟಿವ್ ಹೀಟ್ ಟ್ರಾನ್ಸ್ಫರ್ ಇರ್ ಎನ್ ಟಿ ಯು ಇಸ್ ಹೈಯರ್, ಮೀನ್ಸ್ ಬೆಟರ್ ಕೂಲಿಂಗ್ ಟವರ್ ಪರ್ಫಾರ್ಮೆನ್ಸ್. ಫೈನಲಿ ಈ 3 ಪ್ಯಾರಾಮೀಟರ್ಸ್ ಬಗ್ಗೆ ಕನ್ಕ್ಲೂಡ್ ಮಾಡಬೇಕಾದ್ರೆ ರೇಂಜ್ ಅಪ್ರೋಚ್ ಇಂದ ಹೌ ದ ಕೂಲಿಂಗ್ ಟವರ್ ಈಸ್ ಪರ್ಫಾರ್ಮಿಂಗ್ ಅಂತ ಗೊತ್ತಾಗುತ್ತೆ. ಬಟ್ ಈ 3 ಪ್ಯಾರಾಮೀಟರ್ಸ್ ಅನಲೈಸ್ ಮಾಡೋದು ಇಲ್ಲ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ವೈ ಇಟ್ ಈಸ್ ಪರ್ಫಾರ್ಮಿಂಗ್ ಇನ್ ದಟ್ ವೇ, ಅಂದ್ರೆ ಕೂಲಿಂಗ್ ಟವರ್ ಆ ರೀತಿ ಯಾಕೆ ಪರ್ಫಾರ್ಮೆನ್ಸ್ ಮಾಡುತ್ತಿದೆ ಅಂತೇಳಿ ಈ ಪ್ಯಾರಾಮೀಟರ್ಸ್ ಅನಲೈಸ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಸೊ ವೆನ್ ಅವರ್ ಕೂಲಿಂಗ್ ಟವರ್ ಪರ್ಫಾರ್ಮೆನ್ಸ್ ಡಿಟೋರಿಯೇಟ್ಸ್, ಚೆಕ್ ಫ್ಯಾನ್ ಪರ್ಫಾರ್ಮೆನ್ಸ್ ಅಂದ್ರೆ ಎಲ್ ಜಿ ರೇಷಿಯೋ, ಹೀಟ್ ಲೋಡು ಮತ್ತು ಫಿಲ್ ಕಂಡೀಷನ್ ಆರ್ ಎನ್ ಟಿ ಯು. If you found this video useful, please like, share and subscribe. Thank you.